ತುಂಬಾ ಕಷ್ಟ ಆಗುತ್ತೆ ಸರ್. ನಮಗೆ ನ್ಯಾಯ ಬೇಕು, ನಮಗೆ ಹಕ್ಕುಪತ್ರ ಬೇಕು ಸರ್. ಸಹಾಯ ಮಾಡಿ ನಮಗೆ. ಕೆಲಸ ಮಾಡ್ತೀವಿ ಸರ್. ನಮ್ಮ ಮನ್ಯಾಗ ಆಕ್ಸಿಡೆಂಟ್ ಆಗೈತೆ, ಅವ್ರ ಕಟ್ಕೊಂಡು ಜೀವನ ಮಾಡ್ತೀವಿ. ನಮ್ಮ ಮಕ್ಕಳು ಸಂಸಾರ ಅದಾವ್ರಿ. ಎಲ್ಲಿಗೆ ಹೋಗ್ಬೇಕ್ರಿ ಸರ್? ನಾ ಮಾತ್ರ ಯಾರು ಬಂದ್ರೆ ಕಿತ್ತಂಗಿಲ್ಲ. ನಾನು ಏನಾದ್ರು ಮಾಡ್ಕೊಂಡು ಸಾಯ್ತೀನಿ. ನಾ ಇರಾಕತ್ತಿ 20 ವರ್ಷ ಆತಿಲ್ಲ. ಮತ್ತೆ ಹಂಗ್ಲೆ ಕಡೆ ನಮ್ಮ ತಂದೆ ತಾಯಿಲಿಂದ ನಾವು ಇಲ್ಲೇ ಇದೀವ್ರಿ. ನಾವು ಇಲ್ಲಿ ಸುಮಾರು ಒಂದು 20-30 ವರ್ಷದಿಂದ ಇಲ್ಲಿ ವಾಸ ಆಗಿರೋ ಜನರಿಗೆ ಈಗ ಎದ್ದೂರಿ ಬೇರೆ ಕಡೆ ಶಿಫ್ಟ್ ಆಗಿ ಅಂತಂದು ಹೇಳಕತ್ತಾರೆ. ಹೋಗಂದ್ರೆ ಹೋಗಿ ಕಾಣ್ತಾ ಇರೋದಕ್ಕ ಅದು ಮಿರಿಟ್ ಬರಲಿ, ಗೌಡ ಬರಲಿ, ಯಾವ ವಕೀಲರು ಬರ್ರಿ ಒಕ್ಕಲ್ರಿ ನಮ್ಮ ಇಲ್ಲೇ ಇರೋದ. ಆ ಜನ ಕೊಡೋಲ್ಲ, ಕೊಡ್ತೀವಿ. ನಮ್ಮ ಜನ ತಗೊಂಡ ಕೊಡ್ಬೇಕಲ್ಲ. ನಮಗೆ ನ್ಯಾಯ ಬೇಕ್ರಿ, ಹಕ್ಕುಪತ್ರ ಬೇಕ್ರಿ. ನಾವು ಈ ಜಾಗ ಬಿಟ್ಟು ನಾವು ಎಲ್ಲಿ ಹೋಗಲ್ರಿ. ಎಲ್ಲದು ಇಲ್ಲಿಂದನ ನಾವೆಲ್ಲ ಮಾಡ್ಸ್ಕೊಂಡಿವಿ. ನಾವು ಕುಷ್ಟಗಿ ಪಟ್ಟಣದ ಸಂದೀಪ್ ನಗರದಲ್ಲಿದ್ದೇವೆ. ಸಂದೀಪ್ ನಗರದ 8ನೇ ವಾರ್ಡ್ನಲ್ಲಿರ್ತಕ್ಕಂಥ ಸರ್ಕಾರಿ ಜಾಗದಲ್ಲಿ ವಾಸ ಮಾಡಿರ್ತಕ್ಕಂಥ ಕುಟುಂಬಗಳು, 100 ಕುಟುಂಬಗಳಿಗೆ ಯಾವುದೇ ನೋಟಿಸನ್ನು ಜಾರಿ ಮಾಡದೆ ಮೌಖಿಕವಾಗಿ ತಮ್ಮ ಮುನ್ಸಿಪಾಲ್ಟಿಯ ಕಚೇರಿಯಿಂದ ಕೆಲಸಗಾರರನ್ನು ಕಳಿಸಿ ಅವ್ರನ್ನ ಒಕ್ಕಲೆಬ್ಬಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಂಥದ್ದಕ್ಕೆ ಒಂದು ಆರೋಪ ಕೇಳಿ ಬಂದಿದೆ. ಈ ಕುಟುಂಬಗಳು 30 ವರ್ಷಗಳಿಂದ ಇದೇ ಬಡಾವಣೆಯಲ್ಲಿ ಅಥವಾ ಇದೇ ಸಂದೀಪ ನಗರದಲ್ಲಿ ವಾಸ ಮಾಡ್ತಿದ್ದಾರೆ. ಇವರು ಮೊದಲಲ್ಲಿ ವಾಸ ಮಾಡುವಾಗ ಸಾಕಷ್ಟು ಜಾಲಿ ಬೆಳೆದಿತ್ತು, ಸಾಕಷ್ಟು ಉಳು ಉಪಡಿ ಇರ್ತಕ್ಕಂಥ ಜಾಗವಾಗಿತ್ತು. ಇಂಥ ಪ್ರದೇಶದಲ್ಲಿ ಬಂದು ಒಂದೊಂದೇ ಕುಟುಂಬಗಳು ಆ ಜಾಗವನ್ನು ಸ್ವಚ್ಛ ಮಾಡಿಕೊಂಡು, ಆ ಜಾಗವನ್ನು ಮತ್ತಿಷ್ಟು ಕ್ಲೀನ್ ಮಾಡಿಕೊಂಡು ಆ ಜಾಗದಲ್ಲಿ 30 ವರ್ಷದಿಂದ ವಾಸವಾಗಿದ್ದಾರಂತೆ. ಈ ವಾಸವಾಗಿರ್ತಕ್ಕಂಥ ಕುಟುಂಬವನ್ನು ಇದ್ದಕ್ಕಿದ್ದ ಹಾಗೆ ಯಾವುದೇ ಜಿಲ್ಲಾಧಿಕಾರಿ ನೋಟಿಸ್ ಇಲ್ದಾನೆ, ಸರ್ಕಾರದ ಆದೇಶವಿಲ್ದಾನೆ ಅಥವಾ ತಾಲೂಕಾ ತಹಸೀಲ್ದಾರ್ ಆದೇಶವಿಲ್ದಾನೆ ಚೀಫ್ ಆಫೀಸರೇ ಮೌಖಿಕವಾಗಿ ನೀವು ಅನಧಿಕೃತವಾಗಿ ಈ ಜಾಗದಲ್ಲಿ ವಾಸ ಮಾಡ್ತಿದ್ದೀರಿ, ನೀವು ಈ ಕ್ಷಣನೇ ಎದ್ದು ಹೋಗಬೇಕು, ಅಂದರೆ ಒಕ್ಕಲೆಬ್ಬಿಸಬೇಕು, ಹೋಗಬೇಕು, ಈ ಜಾಗವನ್ನು ಖಾಲಿ ಮಾಡಬೇಕು, ಈ ಜಾಗ ಸರ್ಕಾರದ್ದು ಅಂತ ಹೇಳಿ ಒಂದು ನೋಟಿಸ್ ಇಲ್ದೇ ಅವರಿಗೆ ಮೌಖಿಕವಾಗಿ ಹೇಳಿದಾರಂತ. ಈ ಇದ್ದ ತಕ್ಷಣನೇ ಈ ಕ್ಷಣನೇ ಎದ್ದು ಹೋಗುತ್ತಂದರೆ ಈ ಕುಟುಂಬಗಳು ಎಲ್ಲಿ ಹೋಗ್ಬೇಕು ನಾವು ಅಂತಕ್ಕಂಥದ್ದನ್ನು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಈ ಕುಟುಂಬಗಳಿಗೆ ಪರ್ಯಾಯವಾಗಿ ಏನಾದರೂ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಆ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿಲ್ಲಂತೆ. ಸರ್ಕಾರದ ಜಾಗದಲ್ಲಿರ್ತಕ್ಕಂಥ ಕುಟುಂಬಗಳನ್ನು ಒಕ್ಕಲೆಬ್ಬಿಸೋದಕ್ಕೆ ಒಂದು ಕಾನೂನಿದೆ. ಆ ಕಾನೂನು ಪ್ರಕಾರ ಮಾಡಬೇಕಾದ ಚೀಫ್ ಆಫೀಸರು ಅದನ್ನು ಮಾಡಲಿಲ್ಲ ಅನ್ನತಕ್ಕಂಥದ್ದನ್ನ ಸಂಘಟನೆಗಳ ಮತ್ತು ಈ ಕುಟುಂಬಗಳ ಆರೋಪ. ಈ ಕುಟುಂಬಗಳ ಆರೋಪವನ್ನು ಅಳಲನ್ನು ನೋಡಿದಾಗ, ಈ ಕುಟುಂಬಗಳ ಆರೋಪವನ್ನು ಕೇಳಿದಾಗ ಇಲ್ಲಿ ನಿರ್ಲಕ್ಷ್ಯವಾಗಿ ಕಾಣದ ಕೈವಾಡ ಈ ಕುಟುಂಬಗಳನ್ನು ಒಕ್ಕಲೆಬ್ಬಿಸಬೇಕಂತ ನಡೆದಿದೆ ಅನ್ನತಕ್ಕಂಥದ್ದನ್ನು ಭಾಳ ಮೇಲ್ನೋಟಕ್ಕೆ ಅನ್ನೋದಕ್ಕಿಂತ ಇದು ಒಳಗಿನ ಇದರಿಂದ ಕಾಣಿಸ್ತದೆ ಅನ್ನೋಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಈ ಕುಟುಂಬಗಳು ಏನು ಹೇಳ್ತಾರೆ, ಅವ್ರನ್ನ ನೋವುಗಳು ಏನು ಅನ್ನೋದನ್ನು ಕೇಳೋಣ ಬನ್ನಿ. 30 ವರ್ಷದಿಂದ ಅದೇವ್ರಿ ಇಲ್ಲೇ. ನಾವು ಸಣ್ಣರಕಲ್ಲಿ ಅದೇವ್ರಿ ಇಲ್ಲೇ. ಈಗ ನನಗೆ ಆಲ್ರೆಡಿ ನಮ್ಗೆ ಸಸಿ ಬಂದಾಳ್ರಿ, ಮೊಮ್ಮಗಳದಾಳ, ಜಿಲ್ಲೆವರೆಗೆ ಐತಿ ನಮ್ಮ ಸಸಿಗೀಗ. ಅಲ್ಲಿಂದ ಈ ಮನೆ ಕಟ್ಸ್ಕೊಡ್ತೀನಿ ಅಂತ ಹೇಳ್ಯಾರ ಮೆಂಬರ್. ಮತ್ತು 5 ವರ್ಷ ಆಗುತ್ತೋ, 4 ವರ್ಷ ಆಗುತ್ತೋ, 10 ವರ್ಷ ಆಗುತ್ತೋ, ಅಲ್ಲಿವರೆಗೆ ಬಾಡಿ ಕಟ್ಟೋದಾಗಬೇಕಲ್ಲ ನಮ್ಮ ಕೈಲಿ. 4 ಮಕ್ಕಳು ತಿನ್ನಾರದ ನಮ್ಮ ಮನ್ಯಾಗ, ದುಡಿಯೋರು ಒಬ್ಬರು. 4 ಮನೆ ಮುಸುರು ತಿಕ್ಕಿ ಜೀವನ ಮಾಡಿ ನಾನು ಎಲ್ಲಿಂದ ಹೋಗಿ ಮತ್ತೆ ಬಾಡಿ ಕಟ್ಬೇಕು. ನಾನು 5,000 ರೂಪಾಯಿ ಬಾಡಿಗೆ ಅಂತಾರೆ. ಬಾಡಿಗೆ ಕೇಳಕ್ಕೆ ಹೋದ್ರೆ ನಮಗೆ ಮನೆ ಇಲ್ಲ, ಹೊಲ ಇಲ್ಲರಿ, ಮನೆಯಾಗ ಯಜಮಾನ್ರಿ ಇಲ್ಲರಿ, ನಾವು ಹಿರಿಯರು ಯಾರಿಲ್ಲ, ನಾನು ಒಬ್ಬಕ್ಕೆ ಹಿರಿಯಾಕಿರಿ. ನಾವು ಎಲ್ಲಿಂದ ಜೀವನ ಮಾಡ್ಬೇಕು? ಅಲ್ಲಿಂದ ಇವ್ರು ಬರ್ತಾರೆ, ಮೆಂಬರ್ ಬರ್ತಾರೆ ಕಿತ್ರಿ, ಅಲ್ಲಿಂದ ಮುನ್ಸಿಪಾಲ್ಟಿ ಬರ್ತಾರೆ ಕಿತ್ರಿ ಅಂದ್ರೆ ನಾವು ಎಲ್ಲಿ ಹೋಗಿ ಜೀವನ ಮಾಡಬೇಕು? ಈ ದಿನ.com ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ. ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ. ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ. ನಾ ಮಾತ್ರ ಯಾರು ಬಂದ್ರೆ ಕಿತ್ತಂಗಿಲ್ಲ. ನಾನು ಏನಾದ್ರು ಮಾಡ್ಕೊಂಡು ಸಾಯ್ತೀನಿ. ನಾ ಇರಾಕತ್ತಿ 20 ವರ್ಷ ಆತಿಲ್ಲ. ಮತ್ತೆ ಹಂಗೆ ಲೆಕ್ಕ ನಮ್ಮ ತಂದೆ ತಾಯಿಲಿಂದ ನಾವು ಇಲ್ಲೇ ಇದೀವಿ ರೀ. ನಾವು ಎಲ್ಲಿ ಹೋಗಿಲ್ಲ, ಇದೇ ಊರಾಗ ಕೊಟ್ಟಾರ, ನಾ ಇದೇ ಊರಾಗ ಅದೀನಿ. ಕಿತ್ರ ಅಂತ ಬಂದು ಎಲ್ಲರೂ ಹೇಳ್ತಾರೆ. ಇದನ್ನ ನಾವು ಎಲ್ಲಿ ಹೋಗಂಗಿಲ್ಲ ರೀ. ನಮಗೆ ಮಾತ್ರ ಇದಾವ ಹಕ್ಕುಪತ್ರ ಇಲ್ಲಿದ ಕೊಡ್ಬೇಕು. ಈ ಸಣ್ಣ ಮಕ್ಕಳ ಕಡೆ ಬರಲಿ, ಯಾರ ಬಲ್ರಿ, ಅವ್ರು ದುನಿಯಾದಾರ ಬರಲಿ. ನಾವು ಮನೆ ಬಿಟ್ಟು ಮಾತ್ರ ಚಟ್ ಅನ್ಗಲ್ರಿ. ನಾವು ಎಲ್ಲಿ ಹೋಗಂಗಿಲ್ಲ. ಈಗ ಬಾಡಿಗೆ ಮಾಡ್ಕೊಂಡಿರಿ ಅಂತ ಹೇಳಿದ್ರು ಯಾರಮ್ಮ ನಿಮ್ಮ ಮೆಂಬರ್ ಹೇಳೇನ್ರಿ, ಬಾಡಿಗೆ ನೋಡಮ್ಮ ಮನೆ ಕಟ್ಸ್ಕೊಡ್ತೀವಿ, ನೀವು ಎಲ್ಲಾರು ಇರ್ರಿ ಅಂತಾರೆ. ಈಗ 1 ವರ್ಷ ಆಗುತ್ತೆ ಅನ್ನೋದೇನಿಗೆ ಅಂತ್ರಿ, 3 ವರ್ಷ ಆಗುತ್ತಾ, 4 ವರ್ಷ ಆಗುತ್ತಾ, 10 ವರ್ಷ ಆಗುತ್ತಾ, ಅಲ್ಲಿವರೆಗೆ ಬಾಡಿ ಕಟ್ಟೋದು ನಮ್ಗೆ ಆಗ್ಬೇಕಲ್ರಿ.
ಬಾಡಿಗೆ ನೀವೇ ಕಟ್ಬೇಕಂತ ನಾವು ಕಟ್ತಾರೆ ಅವ್ರೇನು ಕಟ್ತಾರೆ, ನಾವು ಕಡೆಯಿಂದ ಇರ್ಬೇಕು ರೀ. ನಾ ಅದನ್ನೇ ಕೇಳೀನಿ ರೀ, ನಮ್ಗೆ ಬಾಡಿ ಕಟ್ಟೋದಾಗಲ್ರಿ, ನಾವು ಹೋಗಂಗಿಲ್ಲ ಅಂತ ಹೇಳೀನಿ. ಈಗ 200 ರೂಪಾಯಿ ನಾವು ದುಡಿತೀವಿ ರೀ, 4 ಮನೆ ಮುಸುರಿಗೆ ಕೊಡ್ತಾರ್ರಿ, ಒಂದು 200, 300, 1000 ಕೊಡ್ಬೋದು. ಆ ಜೀವನ ನಡ್ಸಕ್ಕಾಗತ್ತನ್ರಿ, ಆಗಂಗಿಲ್ಲ. ನಾವು ಎಲ್ಲಿ ಹೋಗಂಗಿಲ್ಲ ರೀ, ಇಲ್ಲಿದ ಹಕ್ಕುಪತ್ರ ಕೊಡ್ಬೇಕು. ಏನ್ರಿ ನಮ್ಮ ಮನ್ಯಾಗ ಡೆಲಿವರ್ ಆದ ಹುಡುಗಿ ಐತ್ರಿ, ಬೇಕಾದ್ರೆ ನೋಡ್ಕ್ಯಾರಿ, ನೋಡಿ ಕಾಸು ಮಾಡ್ರಿ ಹೇಳ್ರಿ. ಸಣ್ಣ ಸಣ್ಣ ಮಕ್ಕಳ ಕಡೆಗೆ ನಾವು ಎಲ್ಲಿ ಹೋಗ್ಬೇಕು? ಇಟ್ಟಿಟ್ಟು ಮಕ್ಕಳ ಕಡೆಗೆ ನಾವು ಎಲ್ಲಿ ಹೋಗೋಣ ಹೇಳ್ರಿ? ಜೀವನ ಮಾಡ್ತಾರ್ರಿ, ಇಟ್ಕೋಸ್ ಕಟ್ಕೊಂಡ್ ಆಧಾರ್ ಕಾರ್ಡ್ ಇಲ್ಲಿವ, ವೋಟಿಂಗ್ ಲಿಸ್ಟ್ ಇಲ್ಲಿವ, ರೇಷನ್ ಕಾರ್ಡ್ ಇಲ್ಲಿದ, ಎಲ್ಲ ಇಲ್ಲಿವ ಅದಾವ್ರಿ. ಮತ್ತೆ ಈ ವಾರ್ಡ್ಗೆ ಸಂಬಂಧಪಟ್ಟ ಸದಸ್ಯರು ಅದಾರಲ್ಲ, ಮೆಂಬರ್ ಅದ ಅವ್ರೇ ಅಂತಾರಲ್ಲ, ಕಿತ್ರಿ ನೀವು ಅಂತ, ಕಿತ್ರಿ ಮನೆಗೆ ಕಳ್ಸಿ ಕೊಡ್ತೀನಿ ಅಂತ ಹೇಳ್ಯಾನ್ರಿ. ಅಂತ ಮನೆಗೆ ಕಳ್ಸಿ ಕೊಡ್ತೀವಿ, ಆಮೇಲೆ ಎಲ್ಲಾರ ನೀವು ಬಾಡಿಗೆ ಹೋಗ್ರಿ, ಕೊಟ್ಟು ಖಾಲಿ ಮಾಡ್ರಿ, ಇಷ್ಟು ಹೇಳ್ಯಾನ. ಖಾಲಿ ಯಾಕೆ ಮಾಡ್ಬೇಕಂತ? ಯಾಕೆ ಖಾಲಿ ಮಾಡಿ ನಿಮ್ಮ ಮನೆ ಕಟ್ಸಿ ಕೊಡ್ತೀವಲ್ಲ ನಾವು ಅಂತಾರ್ರಿ. ಯಾವಾಗ ಕಟ್ಟಿಸ್ಕೊಡ್ತಾರೆ? ಮತ್ತೆ ಅದನ್ನ ಕೇಳಿದ್ರಿ, 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು ಅಂತಾನ, 5 ವರ್ಷನ ಆಗ್ಬೋದ್ರಿ. ಅವ್ರು ಯಾವ ಕಟ್ಸ್ಕೊಡ್ಬೇಕು? ನಮ್ಗೆ ಇರಕ್ಕೆ ಅವ್ರು ಎಲ್ಲಾರು ಅನುಕೂಲ ಮಾಡ್ಕೊಳ್ರಿ, ನಾವು ಬೇಕಾದ್ರೆ ಇರ್ತೀವಿ. ಇದ ಒಣಗ ಇರ್ಬೇಕು, ನಾವು ಎಲ್ಲಿ ಹೋಗಂಗಿಲ್ರಿ. ನಾವು ಅಲ್ಲಿ ಕಾಗದ ಪತ್ರ ಅಷ್ಟು ಹುಟ್ಟಿದ್ವಿ, ಇದ ಓಣ್ಯಾಗ ಹುಟ್ಟೇವಲ್ಲ, ಈ ಓಣ್ಯಾಗ ಹುಟ್ಟೇವ. ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಎಲ್ಲ ಇಲ್ಲಿ ಈಗ ಅರ್ಧ ವಯಸ್ಸಾಗಿದ್ವಿ ನಾವು. ಮಲ್ಗಟ್ಟಿಲಿದ್ದ ನೀರು ತಂದು ಬಳೆ ಮಾಡಿವ್ರಿ ನಾವು. ಇಲ್ಲಿ ನೀರು ಇದ್ದಿಲ್ರಿ ಈ ಏರಿಯಾದಾಗ, ಆ ಜಾಲಿ ಬೆಳೆದಿತ್ತಿದೆ ಎಲ್ಲ, ಹುಳ ಉಪ್ಪಡಿ ಎಲ್ಲ ಅಂತರ್ದಾಗ ಜೀವನ ಮಾಡೀವಿ ನಾವು. ಇಲ್ಲಿ ಈಗ ಚಂದ ಆಗೈತಿ, ಎಲ್ಲ ಸ್ವಚ್ಛ ಮಾಡಿವಿ, ಎಲ್ಲ ಸ್ವಚ್ಛ ಮಾಡ್ಕೊಂಡು ನೀಟ್ ಮಾಡಿಬಿಟ್ಟು ಬರ್ತಾರೆ ನೀವು ಅಂತಾರೆ. ಈಗ ನಾ ಬರ್ತೀನಿ, ನೀ ಬರ್ತೀನಿ, ನಾವು ಬಿಟ್ಟು ಕೊಡಂಗಿಲ್ಲ ಬಿಡ್ರಿ, ಯಾರು ಬರಲಿ ಅವರು. ಜೀವ ಹೋದ್ರೋ ಇಲ್ಲ ನಮ್ದು. ಇಲ್ಲಿ ಎಷ್ಟು ದಿವಸ ಆತ ನಿಮ್ಗೆ ಈ ಥರ ಇದು ಮಾಡಕೈತೆ ಅವರು? 1 ತಿಂಗಳು ಆತ್ರಿ. 1 ತಿಂಗಳದಾಗ ನಮ್ಗೆ ಇಷ್ಟೆಲ್ಲ ಕಷ್ಟ ಆಗತ್ತೈತ್ರಿ. ಊಟ ಮಾಡಿಲ್ಲ ನಾವು, ಕರೆಕ್ಟ್ ಏನು ಇದ್ದಿಲ್ರಿ ಕಣ್ಣಿಗೆ. ಬೆಳಕರ್ರಿ ಯಾವಾಗ ಏನು ಬರ್ತೇನೆ, ಯಾರು ಏನಂತಾರೆ ಏನು ಬಂದು ಬೇರೆ ಇದೇ ಚಿಂತೆ ಆಗೈತಿ. ಏನು ಮಾಡಲ್ರಿ, ನಮ್ಗೆ ಈ ಥರ ತೊಂದರೆ ಆಗೈತ್ರಿ. ಇದನ್ನೇನು ಅನ್ನೋದು ನಮ್ಗೆ ಬಗೆಹರಿಸ್ಬೇಕ್ರಿ, ಅಷ್ಟ ಮತ್ತೇನಿಲ್ರಿ. ನಿಮ್ಮ ಹೆಸರು? ಶಿವನಮ್ಮ ರೀ. ನಮ್ಗೆ ಏನು ಕೆಲಸ ಮಾಡ್ತೀರಿ? ನಾವು ಮನೆ ಕೆಲಸ ಮಾಡ್ತೀನಿ. ಅಂದ್ರೆ ಮನೆ ಕೆಲಸ, ಮುಸುರಿ ಕೆಲಸ. ಅಜ್ಜಾರ ಅಂಗಡಿ ಹೋಟ್ಲ ಐತಲ್ರಿ, ಅವ್ರ ಮನೆ ಅವ್ರ ಅಂಗಡಿಯಾಗ ಮುಸುತ್ತೀನಿ ರೀ. ಯಾವುದೋ ಮೈಕ್ರೋ ಫೈನಾನ್ಸ್ನಲ್ಲಿ ಸಾಲ ತೆಗೆದುಕೊಂಡು ಸಣ್ಣ ಪುಟ್ಟ ಮನೆಗಳನ್ನು, ಶೆಡ್ಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ ಈ ಜನ. ಇವ್ರು ಏನಂದ್ರೆ 200-300 ಮೊಸರು ತಿಕ್ಕಕ್ಕೆ ಹೋಗೋದು, ಯಾರು ಪ್ರತಿಯೊಬ್ಬರು ನೋಡ್ತೀರ, ಪ್ರತಿಯೊಬ್ಬರು ದುಡ್ದೇ ಬದುಕಬೇಕಿಲ್ಲ. ಅಂಥವ್ರು ಇವತ್ತಿನ ಒಳಗೆ ಪ್ರತಿ ಹಳ್ಳಿ ಇದಕ್ಕೆ ದುಡಿ ಮಾಡ್ತಾರೆ. ಅಂಥವ್ರಿಗೆ 25-30 ವರ್ಷ ಬರಲಾರ್ದಂಥ ಅನುಮಾನಾದಸ್ಥ ಪದ ಏನಂದರೆ, ಈಗ ಇವ್ರಿಗೆ ಒಕ್ಕಲು ಎಬ್ಸ್ತಾ ಇದ್ದಾರೆ. ಯಾಕೆ ಎಬ್ಸ್ತಾ ಇದ್ದಾರೆ ಗೊತ್ತಲ್ಲ. 25 ವರ್ಷ 30 ವರ್ಷದಿಂದ ನೀವು ಅಧಿಕೃತ ಅಲ್ಲ, ಅನಧಿಕೃತ ಇದ್ದೀರಿ ಅಂತ ಕೇಳಾರ್ದ ಅಧಿಕಾರಿಗಳು ಯಾರಿಲ್ಲ. ಇಲ್ಲಿ ಲೋಕಲ್ MLA ಹತ್ತು, MP ಹತ್ತು, ಆಫೀಸರ್ ಹತ್ತು ಯಾರೇ ಇರಲಿ, ಇವ್ರನ್ನ ಅವಾಗ ವಿಸ್ತರಣೆ ಮಾಡಿಲ್ಲ, ಈಗ ಯಾಕೆ ಮಾಡ್ತಾ ಇದ್ದಾರೆ? ನೀವು ಅನಧಿಕೃತ ಇದೆ ಅಂತ 1 ವರ್ಷ 2 ವರ್ಷ ಅವಾಗ ಹಿಂದೆಲ್ಲೇ ಬಂದು ಇಲ್ಲಿ ಯಾಕೆ ಹಾಕಿರಂತೇಳಿ ಯಾರೂ ತೆಗಿಲಿಲ್ಲ. ಯಾಕೆ ತೆಗಿಲಿಲ್ಲ? ಈಗ ಯಾಕೆ ತೆಗಿತಿದ್ದಾರೆ? ಇಷ್ಟು ವರ್ಷ ಇವ್ರು ಸಂಸಾರ ರೂಪಿಸಿ ಹೆಂಡ್ರು ಮಕ್ಕಳು ಎಲ್ಲ ಮನೆತನ ಮಾಡ್ಕೊಂಡು ಇದು ಒಂದು ಸ್ವಂತ ಓಣಿ, ಒಂದು ಊರು, ಒಂದು ಒಕ್ಕಟ್ಟಾಗಿ ಜಾತಿ ಭೇದ ಭಾವ ಇಲ್ಲದ ಒಂದು ಒಕ್ಕಟ್ಟು ಊರಾಗೈತೆ ಅಂದ್ರೆ ಕುಷ್ಟಿಲಿ ನಮ್ಗೆ ತುಂಬ ಹೆಮ್ಮೆ ವಿಷಯ ಆಗುತ್ತೆ. ಅಂಥ ಒಂದು ಒಕ್ಕಟ್ಟಿರ್ತಕ್ಕಂಥ ಓಣಿಯನ್ನು 20, 10, 15 ವರ್ಷದ್ದು ಯಾರೂ ಕೇಳದೆ ಪ್ರತಿಯೊಬ್ಬ ನೇಂಬರ್ ಹೇಳ್ತಾರೆ, ನೇಂಬರಿಗೆ ಬಂದು ಓಟ್ ಹಾಕಿದ್ದಾರೆ. ಪ್ರತಿಯೊಂದೊಂದು ವಾರ್ಡಲ್ಲಿ ಇಲ್ಲಿ ಬಂದು ನೇಂಬರ್ಗೆ ಇಲ್ಲಿ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ವೋಟರ್ ID ಪ್ರತಿಯೊಂದು ಇಲ್ಲಿವೇ ಇಲ್ಲಿ ಗೆಲ್ಲಿಸ್ತಾ ಇದ್ದಾರೆ. 4 ನೇಂಬರ್ ಆಗಿದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ನೇಂಬರ್ ಆಗಿದ್ರು ಅವ್ರಿಗೆ ಅದ್ರ ಗಮನಕ್ಕೆ ಯಾಕೆ ಬಂದಿಲ್ಲ? ಅವ್ರಿಗೆ ಗೊತ್ತಿರೋಲ್ಲ ಇವ್ರನ್ನ ಈ ಥರ ಆಸ್ತಿ ಒಳಗದಾರೆ, ಇವ್ರನ್ನ ಕಿತ್ತಾಕ್ಬೇಕು, ಇವ್ರಿಗೆ ಪರವಾಗಿಲ್ಲ, ಇವ್ರು ಬಿಟ್ಟು ಬೇರೆ ಕಡೆ ಹೋಗಿ ಆಮೇಲೆ ರಾಜಪರಸಿದ್ದು ಹಕ್ಕುಪತ್ರ ನೀಡ್ಬೇಕನ್ನೋ ಒಂದು ಉದ್ದೇಶ ಅವ್ರಿಗೆ ಬಂದಿಲ್ಲ. ಈಗ ಯಾಕೆ ಬಂತು? ಇಷ್ಟು ವರ್ಷ ಇರಲಾರ್ದು ಈಗ ಯಾಕೆ ಬಂತು? ಇದನ್ನು ಯಾರೋ ಕಬ್ಬಳಿಸ್ತಾ ಇದ್ದಾರೋ, ಇವ್ರ ಮ್ಯಾಗ ದೌರ್ಜನ್ಯ ಮಾಡೋಕ್ಕೋಸ್ಕರ ಇವ್ರನ್ನ ತೆಗೆದಾಕಿ ಕಬ್ಬಳಿಸ್ತಾ ಇದ್ದಾರೆ ಅಂತ ನನಗೊಂದು ಅನುಮಾನಾಸ್ಪದ ಬಂತು ಸರ್. ಯಾಕಂದರೆ 30 ವರ್ಷ 20 ವರ್ಷ 10 ವರ್ಷ ಕೇಳೋರ ಪ್ರಶ್ನೆ ಈಗ ಯಾಕೆ ಕೇಳ್ತಾ ಇದ್ದಾರೆ? ಹಿಂದೆ ಮೊದಲೇ ಕೇಳಾರ್ದು ಈಗ ಯಾಕೆ ಕೇಳ್ತಾ ಇದ್ದಾರೆ? ಮೊದಲು ಇವ್ರಿಗೆ ಹಕ್ಕುಪತ್ರ ದಯವಿಟ್ಟು ಹೇಳ್ತೀವಿ, ಹಕ್ಕುಪತ್ರ ನೀಡಲೇಬೇಕು. ಯಾಕಂದರೆ ಇಲ್ಲಿ ಹುಟ್ಟುತ್ತಾ ಬೆಳೆದು ಬಿಟ್ಟಿದ್ದಾರೆ, ಚಿಕ್ಕ ಮಕ್ಕಳು ಬೆಳೆದಿದ್ದಾರೆ, ಎಲ್ಲರೂ ಬೆಳೆದು ಬಿಟ್ಟಿದ್ದಾರೆ. ಇದು ಸ್ವಂತ ಊರು, ಸ್ವಂತ ಮನೆ ಥರ ಇದ್ದಾರೆ. ದಯವಿಟ್ಟು ಅವ್ರಿಗೆ ಹೇಳ್ತೀವಿ, ಕೂಡಲೇ ಎಚ್ಚೆತ್ಕೊಳ್ಬೇಕು ಅಧಿಕಾರಿಗಳು ಯಾರೇ ಇರಲಿ. ನಾವು ನಿನ್ನೆ ಹೋದ್ವಿ DC ಆಫೀಸ್ ಕಚೇರಿಗೆ, ಕುಷ್ಟಗಿ ತಾಲೂಕು ಪಂಚಾಯತಿ ಮುಂದೆ ಮಾಡಿದ್ವಿ. DC ಆಫೀಸ್ ಕಚೇರಿವರೆಗೆ ಹೋಗಿದ್ವಿ. ನಿನ್ನೆ ಜಿಲ್ಲಾಧಿಕಾರಿನ ಭೇಟಿ ಆಗ್ಬೇಕಂದ್ರೆ ಆಗಲಿಲ್ಲ. ಮತ್ತು ನಾವು ಸೋಮವಾರ ಮಂಗಳವಾರ ಹೋಗಿ ಖುದ್ದ ನಮ್ಮ ಸಂಘಟನೆಯಿಂದ ಭೇಟಿಯಾಗಿ ಅವ್ರಿಗೆ ಯಾವುದೇ ತೊಂದರೆ ಇರಲಾರ್ದಂತ ನಾವು ಮತ್ತೆ ಒಂದು ರಿಕ್ವೆಸ್ಟ್ ಕೇಳ್ತೀವಿ, ಮನವಿ ಕೊಡ್ತೀವಿ. ಯಾರಾದರೂ ಒಂದು ವೇಳೆ ಇಲ್ಲಿ ಚೀಫ್ ಆಫೀಸರ್ ಹೇಳ್ತಾರೆ, ಹೋಗಿ ಇಲ್ಲಿ ಏನು ಆದೇಶ ಹೊಡಿಸಿದ್ದಾರೆ ಏನು ಕೊಡಿ ಅಂದ್ರೆ, ನಂದು ಅವ್ರ ಆದೇಶ ಬಂದಿದೆ, ಇವ್ರ ಆದೇಶ ಬಂದಿದೆ ಅಂತ ಹೇಳಿದ್ರು. ಯಾವ ಆದೇಶ ಬಂದರೂ ನನಗೆ ಕೊಡಿ, ಅದನ್ನು ನೋಡ್ತೀವಿ ಅಂದ್ರೆ, ನಾವು ನೋಡಿದರೆ ನೀವು ಸ್ಟೇ ತರ್ತೀಯ, ನಮ್ಗೆ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು ಅವ್ರು ನಿಖರವಾಗಿ. ಆ ಥರ ಯಾಕೆ ಕೇಳ್ತಾರೆ? ಏನೇ ಆದೇಶ ಬಂದರೂ ಕೊಡ್ಬೇಕು ಅವ್ರು ಸಾರ್ವಜನಿಕರಿಗೆ. ಯಾವುದೇ ಆದೇಶ ಬರಲಿ ಜನಗಳಿಗೆ ಕೊಡ್ಬೇಕು. ನಿಮ್ಗೆ ಈ ಥರ ಇದೆ ಅಂತಂದು ಅನ್ಲೀಗಲ್ ಆಗಿ ಮಾಡ್ಬೇಕು. ಅವರೆಲ್ಲ ಲೀಗಲ್ ಆಗಿ ಮಾಡ್ತಿರಲ್ಲ, ಅನ್ಲೀಗಲ್ ಆಗಿ ಮಾಡ್ತಾ ಇದ್ದಾರೆ, ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ದುಡ್ತಕ್ಕಂಥ ಕಾರ್ಮಿಕರಲ್ಲ, ಇವ್ರಿಗೇನು ಗೊತ್ತಿಲ್ಲಾರ ಹತ್ರನೇ ಮತ್ತೆ ಅವರು ದುರುಪಯೋಗ ಜಾಸ್ತಿ ಆಗೋದು. ಯಾಕಂದ್ರೆ ಕಾನೂನು ಗೊತ್ತಿರುತ್ತಲ್ಲ, ಅವ್ರ ಹತ್ರ ಕೇಳೋಕೆ ಹೋದರೆ
ನಡೆಯಲ್ಲ. ಇವಕ್ಕೆ ಮುಗ್ಧ ಹಳ್ಳಿ ಥರ ಸೇರಿ ಒಂದು ಮುಗ್ಧ ಜೀವಿಗಳಾಗ್ಬಿಟ್ಟು ಇವ್ರನ್ನ ಎದರಿಸೋದು ಬೆರೆಸೋದು ಜಾಸ್ತಿ ಆಗಿದೆ. ಬರೀ ಇವ್ರಿಗೆ ಎದರಿಕೆ ಬೆದರಿಕೆಗೆ ಇವು ಊಟ ನೀರು ಕುಂತು ಬಿಟ್ಟು ಕೆಲಸವನ್ನು 200-300 ದುಡಿಲಾರ್ದೆ ಕುಂತ್ಕೊಂಡು ಈ ಜನ ಸತ್ತು ನೊಂದು ಹೋಗ್ತಾ ಇದ್ದಾರೆ. ಒಂದು ವೇಳೆ ಈ ಜನಕ್ಕೆ ಏನಾದರೂ ತೊಂದರೆ ಆದರೆ ಯಾರೇ ಇದ್ದರೂ ನಮ್ಮ ಸಂಘಟನೆಯಿಂದ ಅವ್ರಿಗೆ ಏನು ಮಾಡಬೇಕು ಏನಿಲ್ಲ ಅಂತ ನಮ್ಮ ಸಂಘಟನೆ ದೊಡ್ಡ ಪ್ರತಿಭಟನೆ ಮಾಡ್ತೀವಿ. ಇವ್ರಿಗೆ ಹಕ್ಕುಪತ್ರ ಕೊಡುವವರೆಗೂ ನಾವು ಹಿಂಜರಿಯಲ್ಲ. ಯಾರೇ ಬಂದರೂ ನಾವಂತೂ ಹಿಂಜರಿಯಲ್ಲ. ಎಷ್ಟೇ ದಿನ ಆಗಲಿ ಅತಿ ಬೇಗನೆ ಇವ್ರಿಗೆ ಕೂಡಲೇ ಇಷ್ಟು ವರ್ಷ ಏನು ಇದಾರಲ್ಲ ಅವ್ರಿಗೆ ನೀವು ಇದನ್ನು ಮಾಡಿ ಅಳತೆ ಮಾಡಿ ಅವ್ರಿಗೇನು ಮನೆ ಕೇಳ್ತಿಲ್ಲ, ಆ ಜಾಗ ವಿಸ್ತರಣೆ ಮಾಡಿ ಹಕ್ಕುಪತ್ರ ಕೊಡಿ. ಈ ಬೇರೆ ಕಡೆ ಹೋದ್ರೆ ಹೆಂಗಿರ್ಬೇಕು, ಅವರು ಎಲ್ಲಿ ಹೋಗ್ಬೇಕು, ಅನತ್ರ ಆಗ್ಬೇಕಾ? ಅವ್ರು ಸರ್ವೆ ಮಾಡಿ ಏನಿಲ್ಲ ಅವ್ರ ಹತ್ರ ಇರ್ಲಾರ್ದಂಥವ್ರಿಗೆ ನೋಡಿ ಕೊಡ್ರಿಲ್ಲ. ಇರ್ಲಾರ್ದರೆ ಬಂದು ಇಲ್ಲೇ ಅದಾರ, ಇದ್ದಾರೆ ಯಾರೂ ಬಂದಿಲ್ಲ. ಶ್ರೀಮಂತಾದ್ರೆ ಯಾರು ಇಲ್ಲಿ ಬಂದಿರ್ತಾರೆ, ಜೋಪಡಿಯಾಗಿರ್ತಾರೆ, ಯಾರೋ ಬಂದು ಶ್ರೀಮಂತ ಅಂತೇಳಿ ನನ್ನ ಆಸ್ತಿ ಇಲ್ಲ ಅಂತೇಳಿ ಜೋಪಡಿಯಾಗಿ 20 ವರ್ಷ 30 ವರ್ಷ ಇದ್ದು ನಾಟಕ ಮಾಡ್ತಾರೆ. ಯಾವುದೊಂದು ನಾಟಕ ಇಲ್ಲ, ಅದು ಸೀದಾ ಕೂಡಲೇ ಅದನ್ನು ಅವ್ರಿಗೆ ಹಕ್ಕುಪತ್ರ ವಿತರಣೆ ಮಾಡ್ಬೇಕಂತೇಳಿ ದಯವಿಟ್ಟು ಕೇಳ್ಕೊತೀನಿ. ಇಲ್ಲಿ ಚೀಫ್ ಆಫೀಸರ್ ಅವರು ಸ್ವಲ್ಪ ಇದನ್ನು ಗಮನಕ್ಕೆ ತಗೋಬೇಕು. ಯಾಕಂದ್ರೆ ಅವರು ಸರಿಯಾಗಿ ನಮಗೂ ಸ್ಪಂದನೆ ಮಾಡ್ತಾ ಇಲ್ಲ. ಅವ್ರು ಕೊಡ್ತಾ ಇರ್ತಕ್ಕಂಥ ಕ್ವಶನ್ ಏನಿದೆ, ನಾವು ಕೇಳ್ತಕ್ಕಂಥ ಉತ್ತರಕ್ಕೆ ಉಡಾಪೆ ಕೊಡ್ತಾ ಇದ್ದಾರೆ. ನಾವು ಕೇಳ್ತಕ್ಕಂಥ ಒಂದು ಏನಿದೆಯಲ್ಲ ಉಡಾಪೆ ಕೊಡ್ತಾ ಇದ್ದಾರೆ. ಅವರು ಯಾಕೆ ಈ ಥರ ಮಾಡ್ತಾ ಇದ್ದಾರೆ? ಆದೇಶ ಕೊಡುವಂತ ಕೇಳಿ ತಪ್ಪ? ನಾವು ಸಾರ್ವಜನಿಕರ ಪರ ಹೋರಾಟ ಮಾಡೋದು ತಪ್ಪ? ಇಲ್ಲಿ ಸುಮಾರು ಒಂದು 20-30 ವರ್ಷದಿಂದ ಇಲ್ಲಿ ವಾಸ ಆಗಿರೋ ಜನರಿಗೆ ಈಗ ಎದ್ದೋರಿ ಬೇರೆ ಕಡೆ ಶಿಫ್ಟ್ ಆಗಿರಿ ಅಂತಂದು ಹೇಳಕತ್ತಾರೆ. ಯಾಕಂದ್ರೆ ಅವ್ರು ಇಲ್ಲಿ ಏನೂ ಮೂಲಭೂತ ಸೌಕರ್ಯ ಇರೋದ್ನಾಗ ಜೀವನ ಮಾಡ್ಯಾರ. ಅವರು ಇಲ್ಲೆಲ್ಲ ಜಾಲಿ ಪಾಲಿ ಬೆಳೆದು ಅವನ್ನೆಲ್ಲ ಇದನ್ನು ಸ್ವಚ್ಛ ಮಾಡ್ಕೊಂಡು ಹಾವು ಮುಳ್ಳು ಕಳ್ಳು ಅಂಥದ್ರಾಗೆಲ್ಲ ಇದ್ದು ಜೀವನ ಮಾಡ್ಯಾರ. ಈಗ ಒಂದು ಸುರಕ್ಷಿತವಾಗಿ ಚಲೋ ಆಗೈತಿ. ಆಮೇಲೆ ಇಲ್ಲಿಗೆ ಸಾಕಷ್ಟು ಮೂಲಭೂತ ಸೌಕರ್ಯನ ಪುರಸಭೆಯಿಂದನೇ ಕೊಟ್ರ. ಸಾಕಷ್ಟು ಅನುದಾನ ಹಾಕ್ಯಾರ. ನೀರಿನ ವ್ಯವಸ್ಥೆ ಆಗ್ಬೋದು, ಕರೆಂಟಿನ ವ್ಯವಸ್ಥೆ ಆಗ್ಬೋದು, CC ರೋಡ್ ಆಯ್ತು, ಮೆಟ್ಲಿಂಗ್ ಆಯ್ತು, ಇವನ್ನೆಲ್ಲ ಸಾಕಷ್ಟು ಅನುದಾನ ಖರ್ಚು ಮಾಡಿ ಈಗ ಅವ್ರನ್ನ ಕಿತ್ತಬೇಕಂತಂದ್ರೆ ಯಾವ ಉದ್ದೇಶ? ಸರ್ಕಾರದ ಅನುದಾನ ಬಳಕೆ ಮಾಡಿದ್ದು ಉದ್ದೇಶ ಎದಕ್ಕಂದ್ರೆ ಸಾರ್ವಜನಿಕರಿಗೆ ಹಿತವಾಗಲಿ ಅಥವಾ ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ ಅಂತನ ಅನುದಾನ ಬಳಕೆ ಮಾಡಿರ್ತಾರೆ. ಅನುದಾನ ಬಳಕೆ ಮಾಡ್ಬೇಕಾದ್ರೆ 20 ವರ್ಷ 30 ವರ್ಷಗಟ್ಟಲೆ ಇವ್ರು ಇದ್ರಲ್ಲ, ಅವಾಗಿಲ್ಲದ ನೀತಿ ಇದು ಈಗ ಕಿತ್ಬೇಕನ್ನೋದು ದಿಢೀರನೆ ಯಾಕೆ ಬಂತು ಅಂತ. ಈಗ ಒಬ್ರಿಗೆ ಯಾರಿಗೆ ಸೌಕರ್ಯ ಕಲ್ಪಿಸ್ಕೊಡ್ಬೇಕಂತಂದ್ರೆ, ಮೂಲಭೂತ ಸೌಕರ್ಯ ಕಲ್ಪಿಸ್ಕೊಡ್ಬೇಕಂದ್ರೆ ಅಲ್ಲಿ ಸಾರ್ವಜನಿಕರು ಅದರ ಅಂದಮೇಲೆ ಅವರಿಗೆಲ್ಲ ಸಾಕಷ್ಟು ಅನುದಾನ ಖರ್ಚು ಮಾಡಿ ಇದು ಮಾಡ್ಯಾರ. ಈಗ ಯಾಕೆ ಅದು ಅನುದಾನ ದುರ್ಬಳಕೆ ಆದಂಗೆ ಆಗುತ್ತದೆ? ಸರ್ಕಾರದ ಅನುದಾನಕ್ಕೆ ಬೆಲೆ ಇಲ್ವೋ ಅಥವಾ ಇವ್ರು ಇದ್ದರಿಗೆ ಬೆಲೆ ಇಲ್ವೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗ ಅಧಿಕಾರಿಗಳಾರ ಬಂದು ಇವ್ರಿಗೆ ಹೇಳಕತ್ತಿಲ್ಲ, ಒಬ್ಬ MLA ಬಂದು ಹೇಳಿಲ್ಲ, ಒಬ್ಬ ಮೆಂಬರ್ ಬಂದು ಕಿತ್ರಿ ಅಂತ ಹೇಳಿಲ್ಲ, ಬರೀ ಇವರು ಲೇಬರ್ ಬಂದು ಹೇಳ್ಯಾರ ಅಂತ ಹೇಳ್ತಾರೆ. ಆಮೇಲೆ ಒಬ್ಬರು ಯಾರು ಆದೇಶನೇ ಇಲ್ಲ. ಅವ್ರನ್ನ ಕೇಳಿದ್ರೆ DC ಆರ್ಡರ್ ಐತೆ ಅಂತಂದು ಹೇಳ್ತಾರೆ. ಇವ್ರು ಬರೀ ಮುಂಗಲ್ಪಟ್ಟಿಗೆ ಹೇಳ್ಕೊಂತ ಹೊಂಟ್ರೆ ಹೊರತಾಗಿ ಯಾರೂ ನಿಖರವಾದ ಸುದ್ದಿನೇ ಹೇಳ್ತಾ ಇಲ್ಲ. ಆಮೇಲೆ ಡಾಕ್ಯುಮೆಂಟ್ಸ್ ಅಂತಂದಿರುತ್ತೆ. ಒಂದು ಡೆಮಲಿಷ್ ಮಾಡ್ಬೇಕಾದ್ರೂ ಅದಕ್ಕೊಂದು ಆದೇಶ ಇರ್ತೈತಿ, ಒಂದು ಕಟ್ಟಡ ಪರ್ಮಿಷನ್ ಮಾಡ್ಬೇಕಾದ್ರೆ ಅದಕ್ಕೊಂದು ಆದೇಶ ಇರ್ತೈತಿ. ಈಗ ಇವರು ಡೆಮಲಿಷ್ ಮಾಡಿ ಕ್ಯಾಸಿ ಅದಕ್ಕೊಂದು ಆದೇಶ ಇರೋ ತೋರಿಸ್ಲಿ. ಆಮೇಲೆ ಈ ಸರ್ವೆ ಮಾಡಿ ಕ್ಯಾಸಿ ಯಾರ್ಯಾರಿಗೆ ಎಷ್ಟೆಷ್ಟು ಮಂದಿ ಕೊಡ್ಬೇಕು ಅನ್ನೋದು ಅದು ಒಂದು ಲಿಸ್ಟ್ ಮಾಡ್ಯಾರಲ್ಲ, ಲಿಸ್ಟ್ ಐತೆ ಅಂತಾರಲ್ಲ, ಅವ್ದಾರ ಒಂದು ಲಿಸ್ಟ್ ಅವ್ರು ತೋರಿಸ್ಲಿ. ಇವು ಏನೇನೋ ತೋರಿಸ್ಲಾರ್ದ ಇವ್ರನ್ನ ಇವ್ರಿಗೆ ಬುಗುಲೆಬ್ಬಿಸಿ ಇವ್ರನ್ನ ಎತ್ತಂಗಡಿ ಮಾಡಿ ಏನು ಮಾಡ್ಬೇಕಂತ ಉದ್ದೇಶ ಐತೋ ಅಧಿಕಾರಿಗಳದ್ದು ಏನೋ ಯಾರ್ದು ಗೊತ್ತಾಗ್ತಾ ಇಲ್ಲ. ಇದ್ರಾಗ ಇದಕ್ಕೆ ನಮ್ಮ ಸಂಘಟನೆಯಿಂದ ಸಂಪೂರ್ಣ ಬೆಂಬಲ ಐತಿ. ಇವ್ರಿಗೆ ಹಕ್ಕುಪತ್ರ ಸಿಗೋವರೆಗೂ ನಮ್ಮ ಸಂಘಟನೆ ಸದಾ ಯಾವಾಗಾರು ಕರೆದ್ರೂ ಸಿದ್ಧವಾಗಿರ್ತೀವಿ. ತಮ್ಮ ಹೆಸರು ಸರ್? ನಮ್ಮ ಹೆಸರು ಮರಿಯಪ್ಪ ಅಕ್ಕಲ್ ಅಂತಂದೇಳಿ, ತಾಲೂಕು ಅಧ್ಯಕ್ಷರು ಸರ್. ನಾವು ಇಲ್ಲಿದ್ದು ಮಕ್ಕಳು ಮರಿ ಎಲ್ಲರೂ ಇಲ್ಲೇ ದೊಡ್ಡವರಾಗಿ ಇಲ್ಲೇ ಲಗ್ನ ಮುಹೂರ್ತ ಎಲ್ಲ ಇಲ್ಲೇ ಮಾಡೀವ್ರಿ. ಈಗ ಹೋಗಂತ ನಾವು ಎಲ್ಲಿ ಹೋಗ್ಬೇಕ್ರಿ? ಎಲ್ಲರೂ ಇಲ್ಲೇ ಬದುಕಿರಿ ಒಟ್ಟರು. ಈಗ ಹೋಗಂತಂತೇಳಿ 24 ಗಂಟೆ ಬಂದು ಇವ್ರು ತೊಂದರೆ ಕೊಡಕತ್ತಾರೆ. ಮತ್ತು ಇದು ಏನು ಜೀವನಕ್ಕಾದ್ರೆ ಏನು ಮಾಡ್ಬೇಕ್ರಿ? ಈಗ ನಾವು ಯಾರಿಗೆ ಕೇಳ್ಬೇಕ್ರಿ? ಈಗ 100 ಮನೆಯಾರ ಇದೀವ್ರಿ ಇಲ್ಲಿ. ಎಲ್ಲರೂ ಓಟ್ ಹಾಕೊಂಡು ಹೊತ್ತಿನಾಗ ಎಲ್ಲರೂ ನನಗೆ ಹಾಕಿ ನಿನಗೆ ಹಾಕಂತ ಕಾಸಿ ಬಂದು ಬೇಕ್ರಿ. ಅವಾಗ ಈಗ ಎಲ್ಲ ಗೆದ್ದ ಮೇಲೆ 5 ವರ್ಷ ಆದಮೇಲೆ ಈಗ ಇನ್ನೊಂದು 3 ತಿಂಗಳು 4 ತಿಂಗಳು ಐತಿ ಒಲ್ಲೆ ಅಂತನ್ರಿ. ಈಗ ಬಿಟ್ಬಿಟ್ಟಾನ. ಈಗ ನಮ್ಮನ್ನು ನಾವು ಎಲ್ಲಿ ಹೋಗ್ಬೇಕು? ಎಲ್ಲಿ ಬದುಕ್ಬೇಕು? ನಾವು ಮಾಡ್ತೀವಿ ಅಂತ ಕಾಸಿ ಮಾತು ಕೊಟ್ಟಾರೆ, ಓಟ್ ಹಾಕ್ಸಿದಾರ. ಮನೆಗೆ ಹೊಕ್ಕೊಂಡು ನಮ್ಗೆ ಹಾಕ್ರಿ ಅಂತ ಕಾಸಿ ರೊಕ್ಕ ಕೊಟ್ಟಾರ. ನಮ್ಗೆ ರೊಕ್ಕ ಕೊಟ್ರೆ ಎಲ್ಲರೂ ಕೊಟ್ರೆ ಮತ್ತೆ ಈಗ ಹೋಗಂತಂದ್ರೆ ನಾವು ಎಲ್ಲಿ ಹೋಗ್ಬೇಕ್ರಿ? ಈಗ 30 ವರ್ಷ ಆತಲ್ರಿ ನಾವು ಜೀವನ ಮಾಡಕತ್ತಿ. ಕರೆಂಟ್ ಇದ್ದಿಲ್ಲ, ನೀರು ಇದ್ದಿಲ್ಲ. ಈಗ ಎಲ್ಲದು ಬಂದು ನಾನು ಗೆದ್ದು ಕಾಸಿ ಎಲ್ಲದು ಮಾಡ್ಯಾನ್ರಿ. ಈಗ ನಮ್ಗೆ ಕರೆಂಟನ್ನ ಹಾಕ್ಸಿ ಕೊಟ್ಟಾನ, ನಳ ಮಾಡ್ಯಾನ, ರೋಡ್ ಮಾಡ್ಯಾನ, ಎಲ್ಲದು ಮಾಡ್ಯಾನ್ರಿ. ನಮ್ಗೆ ಎಲ್ಲರಿಗೂ ಸುಲಭ ಮಾಡ್ಯಾನ. ಈಗ ನಾವು ಹೋಗಂದ್ರೆ ನಾವು ಎಲ್ಲಿ ಹೋಗ್ಬೇಕು? ಹೋಗಂದ್ರೆ ಹೋಗಿ ಚಾನ್ಸ ಇಲ್ರಿ. ಇದಕ್ಕೆ ಮಿನಿಸ್ಟರ್ ಬರಲಿ, ಗೌಡ ಬರಲಿ, ಯಾವ ವಕೀಲರು ಬರಲ್ರಿ, ಒಗ್ಗಲ್ರಿ. ನಾವು ಇಲ್ಲೇ ಇರಾರ ಅದು ಹೆಂಗೆ ಕೊಡೋಗಲ್ಲ ನಮ್ಮ ಜನ್ಮ ತೊಗೊಂಡೆ ಕೊಡ್ಬೇಕಂತ. ಅಲ್ಲಿವರೆಗೆ ಆಮೇಲೆ ಏನು ಮಾಡ್ತೀವಿ ನಾವು ಅದನ್ನು ಚಿತ್ತವಾಗೇ ನಿಂತು ಬಿಟ್ಟಿವಿ. ಈಗ ಎಲ್ಲಿ ಕಳಿಸ್ತಾನ ಕಳಿಸ್ಲಿ ಆತ. ಯಾರು ನಿಮ್ಗೆ ಇದನ್ನು ಮಾಡಿ ಹೇಳ್ಬೋದು? ಈಗ ಜಾಗ ಖಾಲಿ ಮಾಡ್ರಿ ಅಂತ ಹೇಳಿದ್ರು ಮುನ್ಸಿಪಾಲ್ಟಿ ರೀ ಸರ್. ಮುನ್ಸಿಪಾಲ್ಟಿ ಯಾರು ಅಧಿಕಾರಿಗಳು ಅಥವಾ ಕೂಲಿ ಕೆಲಸ ಮಾಡ್ತಾರಲ್ರಿ? ಅದ್ರಾಗ ಕೂಲಿ ಕೆಲಸ ಮಾಡ್ರಾಗ ಅಧಿಕಾರಿ ಇಲ್ಲಮ್ಮ, ಅವ್ರು ಯಾಕೆ ಹೇಳ್ತಾರೆ? ಈ ನೆಂಬರ್ ಹೇಳಿಂದ ಅವ್ರು ಬಂದಿರ್ತಾರೆ ಇಲ್ಲಿಗೆ ನಮ್ಮ ಹತ್ರ. DC ಆರ್ಡರ್ ಆಗೈತೆ ಅಂತ ಹೇಳ್ತಾರಂತ್ರಿ ಅವ್ರು. ಮಾಡಂತಾರಂತ್ರಿ.
ಬುಡದಾರ ಒತ್ತಿ ನೋಡು ಅದನ್ನ ಒತ್ತಿ ನೋಡು ಇದನ್ನ ಮಾಡ್ತಿ ನೋಡು ಅಂತಾರೆ. ಹಾಗಾದ್ರೆ ನೀವು ಓದ್ರಿ ನಾವು ಎಣ್ಣೆ ಕುಡಿದು ಇಲ್ಲೇ ಸಾಯ್ತೀವಿ, ನಮ್ಗೆ ಮುಚ್ಚಿಕಾಸಿ ನೀವು ತೊಗೊಂಡೋಗ್ರಿ. ನಾವು ಎಣ್ಣೆ ಕುಡಿತೀವಿ ಇಲ್ಲೇ, ಎಣ್ಣೆ ಕುಡ್ದು ಕಾಸಿ ಇಲ್ಲಿ ಬೀಳ್ತೀವಿ, ನಮ್ಮನ್ನೆಲ್ಲ ತೊಗೊಂಡೋಗಿ ಎದ ಬುಡದಾರನಾಗ ಹಾಕ್ಯಂದೋಗಿ ಮುಚ್ಚಿ ಬಂದ್ಬಿಡ್ರಿ ಅಂತ ಹೇಳಿದ್ವಿ. ನಿಮ್ಮನ್ನ ಯಾಕೆ ಮುಚ್ಚಾರೆ ಕೇಳೋರಿಗೆ ಕೇಳ್ಬೇಕು ನೀವು ಅಂತ. ನಾವು ಕೇಳೋರಿಗೆ ಕೇಳ್ತೀವಿ, ಅವ್ರು ನೀನು ಅಲ್ಲಿವರೆಗೆ ನೀನು ಏನೂ ಮಾತಾಡ್ತಕ್ಕದ್ದಲ್ಲ, ಇಲ್ಲಿ ಬರಬಾರ್ದು ಏನು ಅಂತೇಳಿ ಅಲ್ಲಿ ನಿಂದಿರ್ಸಿದ್ದೀರಿ ಅವತ್ತು. ಅದನ್ನ ನೇಂಬರ್ ಕರೆಸಿದ್ವಿ. ಮತ್ತೆ ಎಲ್ಲರೂ ಇರವ ನೀವು ಅಂತಂದ್ರೆ ಎಲ್ಲಿ ಇರ್ಬೇಕ್ರಿ ಸರ್? ನಾವು ಎಲ್ಲಿ ಹೋಗೋಣ? ಇಷ್ಟೆಲ್ಲ ಇದಾದ್ಮೇಲೆ ಯಾವ ಅಧಿಕಾರಿಗಳು ಬಂದು ಭೇಟಿ ಆಗಿದ್ದಾರೆ? ಯಾರು ಬಂದೇ ಇಲ್ಲ ಸರ್. ಸತ್ತಾರ ಅಂತ ಬಂದಿಲ್ಲ, ಬದುಕಾರ ಅಂತ ಬಂದಿಲ್ಲ. ಇಲ್ಲಿ ಹೊಳಿ ಬಂದೇ ಇಲ್ರಿ ಅವ್ರು ನಮ್ಮ ಹತ್ರ. ಅವತ್ತು ಇಲ್ಲೇ ಈ 4 ಮನ್ಯಾಗ ಆಟ ಆಡಕ್ ಹತ್ತಿ ಬಿಟ್ಟಾರಿ ಅವ್ರು. ಪಂಚ ಪರಪಂಚ ಅಂತಾರಲ್ರಿ, ಪಂಚಿ ನಮ್ಗೊಂದು ಕೂಳಾಕ್ತಾರ, ಅವ್ರಿಗೊಂದು ಕೂಳಾಕ್ತಾರ. ನಾವು ಓಟ್ ಹಾಕಿಲ್ಲ, ಆತ ಓಟ್ ಹಾಕಿರ, ನಾವು ಓಟ್ ಹಾಕಿಲ್ಲ ಅವ್ರಿಗೆ. ಶಾಸಕರು ಏನಾರ ಬಂದಿದ್ರು? ಶಾಸಕರು ಬಂದಿಲ್ರಿ, ಯಾವತ್ತೂ ಬಂದಿಲ್ರಿ. ಇಲ್ಲಿ ಯಾರು ಬರಂದಿ ಯಾತನ ಕಾಲಿಟ್ಟಿಲ್ಲ, ಸತ್ ಬಿಡ್ರಿಲ್ಲ. ಓಟ್ ಹಾಕ್ಸ್ಕೊಂಡ್ ಚಟ್ಟ ಕೈ ಮುಕ್ಕಂತ 4 ಕಾರ್ ತಗೊಂಡು 4 ಬೈಕ್ ತಗೊಂಡು ಇಲ್ಲಿಗೆ ಬರ್ತಾರ ಏರಿಯಾಕ. ಏನಿರ್ಲಿಕ್ಕ ಮತ್ತೆ ಇಲ್ಲಿಗೆ ಯಾಕೆ ಬರ್ಬೇಕು? ಇದು ಗೌರ್ಮೆಂಟ್ ಜಾಗ ಅಂತ ಗೌರ್ಮೆಂಟ್ ಅಂತಾರ ಬಂದಾರ ಅವ್ರು. ಇಲ್ಲಿ ಏನಿರ್ಲಿಕ್ಕ ಇಲ್ಲಿಗೆ ಯಾಕೆ ಬಂದತ್ತ? ಯಾಕೆ ಗೆದ್ದ? 4 ಮಂದಿ ಗೆದ್ದಾರ ಈ ಏರಿಯಾದಾಗ. ನಾವು ಬಂದ ಮೇಲೆ ಜೀವನ ಮಾಡಕತ್ತಿ ಬಂದ ಮೇಲೆ ಮತ್ತೆ ಯಾಕೆ ಅವ್ರೆಲ್ಲ ಸಂಬಂಧ ಇಲ್ಲ? ಅವರು ನಾವು ಸಂಬಂಧ ಇಲ್ಲ ಅವ್ರಿಗೆ. ನಾವು ಸಂಬಂಧ ಏನಿಲ್ರಿ. ನಾವು ಸಂಬಂಧ ಇರ್ಲಿಕ್ಕಂದ್ರ ಈಗ 30 ವರ್ಷ ಆತಲ್ಲ ನಾವು ಜೀವನ ಮಾಡಕತ್ತಿ. ಇಲ್ಲಿ ಯಾಕೆ ಅದಿರವ? ನಿಮ್ದು ಇದ್ರಾಗ ಏನಿರತಕ್ಕದ್ದಲ್ಲ, ನೀವು ಇದ್ರಾಗ ಸಂಬಂಧ ಇಲ್ಲ, ಇಲ್ಲಿ ಇರಬೇಡ್ರಿ, ರೋಡ್ ಸೈಡ್ ಎಲ್ಲರೂ ಹಾಕ್ಯಂಡು ಜೀವನ ಮಾಡ್ರಿ ಅಂತ ಹೇಳ್ಬೇಕಾಗಿತ್ತು ನಮ್ಗೆ. ನಮ್ಗೂ ಓಟ್ ಹಾಕ್ಸ್ಕೊಂಡು ನಮಗೆಲ್ಲ ಕಾಗದಪತ್ರ ಮಾಡಿ ನೀವು ಇಲ್ಲೇ ಇರಬೇಕು, ನಿಮ್ಗೆ ಮನೆ ಮಾಡ್ತೀವಿ, ನಿಮಗೆ ಬಿಲ್ಡಿಂಗ್ ಹಾಕ್ತೀವಿ ಅಂತ ಮಾಡಿ ಇದು ಒಟ್ಟು ನಾ ಜಮಾ ಮಾಡಿ ಕಾಸಿ ಒಟ್ಟು ಒಮ್ಮಕ್ಳ ದಿಢೀರ್ನ ತಂದು ನಿರ್ಚನಲ್ಲ. ಮತ್ತೆ ಎಣ್ಣೆ ಕುಡಿಬೇಕ? ನಾವು ಎಣ್ಣೆ ಕುಡ್ದ ನೇಂಬರ್ ಮನೆಗೆ ಹೋಗ್ರಿ, ಎಲ್ಲರೂ ಎಣ್ಣೆ ಕುಡ್ಕೋದು ಅವ್ರ ಮನೆ ಮಕ್ಕಾರನ್ರಿ ಆಟ. ಮತ್ತೇನು ಕೆಲಸ? ಈಗ ನಮ್ಗೆ ಮನೆ ಕೊಡಗಲ್ಲ, ಮಠ ಕೊಡಗಲ್ಲ, ನಾವು ಸುಡುಗಾಡಿಗೆ ಹೋರ ನಾವು ಎಲ್ಲಿ ಹೋಗ್ಬೇಕು? ಸತ್ರ ಒಂದು ದಾರಿ ಆಗುತ್ತಲ್ಲ. ಮತ್ತು ಆನಿಗೆಲ್ಲ ಒಟ್ಟು ಒಳ್ಳೇದು ಕೆಟ್ಟದ್ದು ಮಾಡಿ ಕಾಯಿಸಿ ತಾನ ಕುಂತ್ಕೊಂಡು ಹಿಂಗತೆ ಮಾಡ್ಕೊಂಡು ಕುಂತ್ಕೊಂಡ್ರೆ ನಮ್ಮ ಜೀವನ ಏನು ಮಾಡ್ಬೇಕು ನಾವು? ನಿಮ್ಮ ಹೆಸರೇನಮ್ಮ? ಮುದ್ಕಂಬ್ರಿ ಸರ್. ನಮ್ಮ ಆಧಾರ್ ಕಾರ್ಡು, ವೋಟಿಂಗ್ ಲಿಸ್ಟು ಎಲ್ಲ ಅದಾವ. ವೋಟ್ ಹಾಕ್ಸಂದಾರ, ನಮ್ಮ ಮನೆ ಕೊಡಲ್ಲ ಅಂತಾರ. ತಹಸೀಲ್ ಆಫೀಸಿಗೆ ಹೋಗಿ ಕೇಳಿದ್ರೆ ನಾವು ಅವ್ರು ಸೊಕ್ಕಿಲ್ ಮಾತಾಡ್ತಾರ. ಚೀಫ್ ಆಫೀಸರ್ ಇದ್ರೆ ಕಿತ್ತಂತಾರ. ಇದಕ್ಕೆಲ್ಲ ನಾವು ಏನಾರ ಆಗಿ ಸತ್ವಿ ಅಂದ್ರೆ ಸರ್ಕಾರ ಕಾರಣ. ನಾವು ಬಡವರು ಈ ಮಕ್ಕಳು ಮರಿ ಕಟ್ಕೊಂಡು ಎಲ್ಲಿ ಹೋಗ್ಬೇಕು ಸರ್? ನಮಗೆ ತುಂಬ ಕಷ್ಟ ಆಗುತ್ತೆ ಸರ್. ನಮಗೆ ನ್ಯಾಯ ಬೇಕು, ನಮ್ಗೆ ಹಕ್ಕುಪತ್ರ ಬೇಕು ಸರ್. ನಮ್ಗೆ ಹಕ್ಕುಪತ್ರವನ್ನು ನೀಡಿ ಸರ್. ನೀವು ಸರ್ಕಾರ ಇದ್ರೆ ನಾವಿಷ್ಟು ಜನ ಎಲ್ಲರೂ ಸಾಯ್ಬೇಕಾ ಸರ್? ನಮಗೆ ಬೇಕು ಸರ್, ನಮಗೆ ಎಲ್ಲದು ಬೇಕು ಸರ್. ನಮಗೆ ಹಕ್ಕುಪತ್ರ ಬೇಕು. ಈ ಚೀಪ ಇಷ್ಟು ಎಲ್ಲರೂ ನಮಗೆ ನ್ಯಾಯ ಕೊಡ್ಬೇಕು ಸರ್. ನೀವು ನ್ಯಾಯ ಬೇಕು ಸರ್. ನಮ್ಮ ಮಕ್ಕಳು ಮರಿ ನಾವು ಹೊಟ್ಟೆ ಮಾಡಿ 100 ರೂಪಾಯಿ ದುಡ್ಕೊಂಡು ತಿನ್ನಕ್ಕೆ ನಮ್ಗೆ ಆಪರಿ ಆಗಿದೆ ಸರ್. ನಾವ್ ಏನ್ ಮಾಡ್ಬೇಕು ಸರ್? 1 ತಿಂಗಳಾಯ್ತು ನಮ್ದು ಊಟ ಇಲ್ಲ, ಹಂಗೆ ಬುದ್ಧಿ ಸರ್. ಅಷ್ಟ್ರ ನಾವಿಲ್ಲಿ ನಮ್ಗೆ ಯಾರು ಅಂತ ಕೇಳಕ್ರು ಬರಲ್ಲ ಸರ್. ನಾವು ಇಷ್ಟು ಜನ ಎಲ್ಲ ನಾವು ಓಟ್ ಹಾಕಿದ್ದಕ್ಕೆ ಗೆಲ್ಸಿ ಸರ್. ನೀವೆಲ್ಲರೂ ಸರ್ಕಾರಕ್ಕೆ ಇರ್ತಾರೆ, ನಾವು ಸರ್ಕಾರಕ್ಕೆ ನಾವು ಬೆನ್ನುಲಾಗಿ ಅದಿರಿ ಅಂತಂದು ನಾವು ಗೆಲ್ಸಿ ಸರ್. ನಮ್ಗೆ ಏನು ನಮಗೆ ಸಹಾಯ ಮಾಡಿಲ್ಲ ಸರ್. ನೀವು ಈ ಜಾಗನೂ ಕೊಡಲ್ಲ ಅಂದ್ರೆ ನಾವ್ ಎಲ್ಲಿ ಹೋಗ್ಬೇಕು ಸರ್? ನೀವೇ ಹೇಳ್ಬೇಕು ಸರ್. ನಮ್ಗೆ ಇದಕ್ಕೆಲ್ಲ ಕಾರಣ ನೀವೇ ಸರ್. ಈ ಸರ್ಕಾರ ನಾವೇ ಇಷ್ಟು ಮಂದಿ ಎಣ್ಣೆ ಕುಡ್ಸಾಯ್ತೀವಿ, ಸರ್ಕಾರ ಇದು ಕಾರಣ ಸರ್. ನಮ್ಮ ಸರ್ಕಾರದಿಂದ ನಮಗೆ ಏನಾರು ಸೌಲಭ್ಯ ಕೊಡ್ಬೇಕು ಸರ್. ನಮಗೆ ತುಂಬಾ ಕಷ್ಟ ಆಗಿದೆ ಸರ್. ನಮಗೆ ಹೊಟ್ಟೆಗೆ ಉಳಗಿಲ್ದಾಗ ಆಗಿದೆ ಸರ್. ನಾವು ಊಟ ಮಾಡೋಕ್ಕಾಗಲ್ಲ, 1 ತಿಂಗಳಾಯ್ತು ಸರ್. ನಾವು ಇಷ್ಟೇ ಕಷ್ಟಪಡ್ತೀವಿ. ನಮ್ಮ ಮಕ್ಕಳು ಮರಿ ನಾವು ಏನಾರು ಆಯ್ಸತ್ರ ನಾವು ಯಾರು ಎಲ್ಲಿ ಅಂತ ಹೋಗ್ಬೇಕು ಸರ್? ನಮ್ಗೆ ಇರಾಕ ನೆಲನೇ ಇಲ್ಲ ಸರ್. ಊರಲ್ಲಿ ಹೊಲ ಇಲ್ಲ, ಮನೆ ಇಲ್ಲ, ಏನಿಲ್ಲ. ಇಲ್ಲೇ ನಾವು ಬಂದು ವಾಸ ಇಷ್ಟು ದಿನ ಆದ್ರೂ ನಮಗೆ ಏನು ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಸರ್? ನಮ್ಮ ಮಕ್ಕಳು ಮರಿ ನಾವು ತುಂಬಾ ಕಷ್ಟದಲ್ಲೇ ಇದೆ ಸರ್. ನೀವು ನ್ಯಾಯ ತರಿಸ್ಕೊಡು ಸರ್. ನಮಗೆ ಏನಂತ ನಮಗೆ ಗೊತ್ತಾಗಲ್ಲ ಸರ್. ಇದು ನಾವು ಮಬ್ಬು ಬಂದಿದ್ದೀವಿ ಅಂತ ಹೇಳಿ ನಮ್ಗೆ ಈ ಥರ ಮಾಡ್ತಾರೆ ಸರ್. ನಮ್ಮ ಬೆನ್ನುಲಾಗಿ ಯಾರು ನಿಂತಿಲ್ಲ ಸರ್. ನೇಬರ್ಗಳು ಬಂದಿಲ್ಲ, ನಮಗೆ ಯಾರು ಸರ್ಕಾರನು ಬಂದಿಲ್ಲ ಸರ್. ನಮಗೆ ಮಬ್ಬು ಜನ ಅದರ ಶಂಬರಿ ಅಂತಂದು ಹೇಳಿ ನಮಗೆ ಈ ಥರ ಮಾಡ್ತಾರೆ ಸರ್. ನಮಗೆ ಕಷ್ಟ ಆಗೈತೆ ಸರ್. ನಮಗೆ ತುಂಬಾ ಕಷ್ಟ ಆಗೈತಿ. ನಮಗೆ ಹೊಟ್ಟೆ ಗೂಳಿಲ್ದಂಗೆ ಆಗೈತಿ. ನಮ್ಮ ಏನಿದ್ರೆ ಹಕ್ಕುಪತ್ರ ಇಲ್ಲಿದೆ ಕೊಡ್ಬೇಕು ಸರ್. ನಾವಿಲ್ಲಾದ್ರೂ ಅಷ್ಟು ಎಣ್ಣೆ ಕುಡಿದು ಹೋಗಿ ಸಾಯ್ತೀವಿ ಸರ್. ಸರ್ಕಾರ ಏನ್ ಮಾಡ್ತಾನೆ ನೋಡ್ತೀವಿ ಸರ್. ಸರ್ಕಾರ ಎಷ್ಟು ಬಂದು ನಾವು ಉಳಿಯಲ್ಲ ಸರ್. ನಾವು ಇಲ್ಲಿಂದನ ನಮ್ಗೆ ಹಕ್ಕುಪತ್ರ ನೀಡ್ಬೇಕು ಸರ್. ನೀವು ದಯವಿಟ್ಟು ನಿಮ್ಗೆ ಎಲ್ಲಿದ್ರು ನಿಮ್ ಪುಣ್ಯ ಬರ್ ಸರ್. ಸರ್ಕಾರ ನಮ್ಗೆ ಎಷ್ಟು ಬಡವ್ರನ್ನ ಕರ್ಣೆ ತೋರ್ ಸರ್. ನೀವು ಇಷ್ಟು ಕರ್ಣೆ ತೋರ್ಲಿಕ್ಕೆ ನಮ್ದು ಹೆಂಗೆ ಸರ್? ನಮಗೆ ತುಂಬಾ ಕಷ್ಟ ಆಗ್ಬಿಟ್ಟ ಸರ್. ನಾವು ಸಾಲ ಸಂಬಂಧ ಮಾಡಿ ನೀನು ಸಾಲ ನರ್ದಿಲ್ಲ ಸರ್. ನಮಗೆ ಹೊಟ್ಟೆ ಗೂಳಿಲ್ದಂಗೆ ಆಗಿದೆ ಸರ್. 1 ತಿಂಗಳಾಯ್ತು. ನಮಗೆ ಸರ್ಕಾರ ನೀಡ್ಬೇಕು ಸರ್ ನೀವು ಬಡವರಿಗೆ ಅಂತಂದು. ನಿಮ್ಮ ಹೆಸರಮ್ಮ? 25 ವರ್ಷ ಆತ್ರಿ. ಮತ್ತೆ ಮನೆ ಕಿತ್ತೇವೆ ಅಂತ ಬಂದು ಎಲ್ಲಿ ಹೋಗ್ಬೇಕು? 25 ವರ್ಷ ಆತ್ರಿ ಮನೆಗೆ ಇರಕ್ಕೆ. ಈಗ ನಮ್ಗೆ ಒತ್ತಾಟ ಕೊಟ್ಟು ನಮ್ಗೆ ಕಿತ್ತಕ್ಕೆ ಬಂದಾರಿ. ನಮಗೆ ಕಷ್ಟ ಬಂದು ನಾವು ಎಲ್ಲಿ ಇರ್ಬೇಕು ಅಂತ ನಮಗೆ ತಿಳಿಬೇಕು. ನಮಗೆ ನ್ಯಾಯ ಬೇಕು. ನಮಗೆ ನ್ಯಾಯ ಬೇಕು ರೀ. ಹಕ್ಕುಪತ್ರ ಬೇಕು. ಹಕ್ಕುಪತ್ರ ಬೇಕು ರೀ.
ನಾವು ಈ ಜಾಗ ಬಿಟ್ಟು ನಾವು ಎಲ್ಲಿ ಹೋಗಲ್ರಿ. ಎಲ್ಲದು ಇಲ್ಲಿಂದನೇ ನಾವು ಎಲ್ಲ ಮಾಡ್ಸ್ಕೊಂಡೀವಿ. ನಾವು ನಮಗೆ ನೋಡ್ರಿ ಮುಂದಕ್ಕೆ ಹೋಗಕ್ಕೆ ನಮ್ಗೆ ಏನಿಲ್ಲ ರೀ. ಈಗ ಹೋಗಂದ್ರೆ ನಾವು ಎಲ್ಲಿ ಇರ್ಬೇಕು ರೀ. ನಾವು ಎಲ್ಲಿರ್ಬೇಕು ಆ ಗೋರ್ಮೆಂಟ್ ಜಾಗದಾಗ ನಾವು ಜೀವನ ಮಾಡ್ಬೇಕು. ಇರ್ಲಕ್ರ ನಾವು ಏನೋ ಎಣ್ಣೆ ಕುಡ್ದು ನಾವು ಸಾಯ್ತೀವಿ ರೀ. ನಾವು ಇರಗಲ್ರಿ. ನೀನು ನಮ್ಗೆ ಇಲ್ಲಿಂದ ಬರ್ಬೇಕು. ನಮ್ಗೆ ನಾವು ಎಲ್ಲೆಲ್ಲಿ ಹೋಗಲ್ರಿ. ನೀವು ಎಲ್ಲಿ ಕೊಟ್ರೆ ನಾವು ಹೋಗಲ್ಲ. ನಾವು ಎಲ್ಲಿ ಜೀವನ ಮಾಡೀವಿ ನಮ್ಗೆ ಅಲ್ಲೇ ಬರ್ಬೇಕು. ನಮ್ಗೆ ನಮ್ಮ ರೊಕ್ಕ ಪತ್ರ ಕೊಡ್ಬೇಕು. ನಮ್ಗೆ ಇಷ್ಟು ಕಣ್ಣೀರು ತೆಗಿಸ್ತಾರೆ ಅಂದ್ರೆ ನಿಮ್ಗೇನೋ ಒಳ್ಳೇದು ಹಾಕಲಿ. ನಿಮ್ಗೆ ಇಷ್ಟು ದಿನ ಜೀವನ ಮಾಡೀವಿ ನಾವು. ತಿರ್ಕೊಂಡು ಹರ್ಕೊಂಡು ಅದು ದುಡಿತೆ ನಾವು ಬಾನಿಲ್ಲ, ಅಡಿವ್ಯಾಗ ಹೊಲ ಇಲ್ಲ, ಊರಾಗ ಮನೆ ಇಲ್ಲ. ಇಷ್ಟು ನಮ್ಮ ಕಣ್ಣೀರು ಬರ್ತೈತಿ ಅಂದ್ರೆ ನಮ್ಗೆ ಕಷ್ಟ ಬರ್ತೈತೆ ರೀ. ಕೆಲಸ ಮಾಡ್ತೀವಿ ಸರ್. ನಮ್ಮ ಮನ್ಯಾಗ ಆಕ್ಸಿಡೆಂಟ್ ಆಗೈತ್ರಿ. ಅವ್ರ ಕಟ್ಕೊಂಡು ಜೀವನ ಮಾಡ್ತೀವಿ. ನಮ್ಮ ಮಕ್ಕಳು ಸಣ್ಣದವ್ರಿ. ನಾವು ಎಲ್ಲಿಗೆ ಹೋಗ್ಬೇಕ್ರಿ ಸರ್? ಮೆಂಬರ್ಗಳು ಬರ್ತಾರ, ಮಾಡಿಸ್ತೀವಿ ಅಂತಾರೆ, ಒಟ್ಟೆ ಮಾಡಿಸ್ಕೊಳ್ರಿ. ಮತ್ತೆ ಏನಂತಾರೆ, ಒಳಗಿನೊಳಗೆ ಬಂದು ನಿನ್ನೆ ಹೊತ್ತಾಗ ಹೋಗಿವ್ರಿ, ಹೆಂಗೆ ಮಾಡ್ಸ್ಕೊಂತಾರೆ ಮಾಡ್ತಿಲ್ಲ ಅಂತಂದು ಹುಡ್ಸ್ಯಾರ ಐತ್ರಿ ಸರ್. ಹಂಗತ್ತೆ ಮಾತಾಡ್ತಾರಂತ್ರಿ. ಎಲ್ಲಿ ಅಲ್ಲಿಗೆ ಹೋಗಿ ಬೆಳತ ನಡಿ ಹಿಂಗತ್ತೆ ಮಾಡ್ಸಕತ್ತಾರಂತ್ರಿ. ಎಲ್ಲಿಗೆ ಯಾರಂತಾರಂತಮ್ಮಯ್ಯ? ಹೆಂಗ್ ಮಾಡ್ಕೊಂತಾರೆ ಮಾಡ್ಕೊ ಒಬ್ರು ಹೇಳಿದ್ರಿ ನಮ್ಗೆ ನಮ್ಮ ಫೋನ್ಯಾಗ. ಅದಕ್ಕೆ ಈಗ ಗೊತ್ತಾಯ್ತ್ರಿ ನನಗೆ. ಅಲ್ಲಲ್ಲ, ಮಾತಾಡ್ದವ್ರು ಯಾರಂತ? ಹೆಣ್ಮಕ್ಳು ರೀ. ಗಂಡ್ಮಕ್ಳು ಹೆಣ್ಮಕ್ಳು ಕೂಡ ಮಾತಾಡಂತ್ರಿ. ಎಲ್ಲಿ ಯಾರಮ್ಮ? ಇಲ್ಲಿ ಯಾರ ರೀ ಮಾತಾಡ್ರಂತ್ರಿ. ಈಗ ನಮ್ಗೆ ಹಕ್ಕುಪತ್ರ ಬೇಕ್ರಿ ಸರ್. ನಾವು ಹಿಂಗತ್ತೆ ಜೀವನ ಮಾಡ್ತೀವಿ. ನಾವು ಸರ್ಕಾರದಿಂದ ನಮಗೆ ಬಡ್ರಿಗೆ ಇಷ್ಟು ಬೇಕ್ರಿ. ಅದು ನಮ್ಗೆ ನಮ್ಗೆ ಎಲ್ಲ ಹೋಟೆಲ್ ಲಿಸ್ಟ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಎಲ್ಲ ಸಟ್ಟಿ ಇಲ್ಲಿ ಹೋದ್ರಿ. ನಮ್ಗೆ ಏನೇನು ಇಲ್ರಿ. ನಮ್ಗೆ ಇದೇ ವಾರ್ಡಿನ ಅದು ಇದೇ ವಾರ್ಡಿನ ಅದಾವ್ರಿ. ನಾವು ಎಲ್ಲ ಇಲ್ಲಿ ಹೋದವ್ರಿ. 30 ವರ್ಷದಿಂದ ಇಲ್ಲೇ ಇದೀವಿ. ನಾವು ಜೀವನ ಮಾಡ್ತೀವಿ. ಅಂತಾರೆ ಕಟ್ಕೊಂಡ್ರಿ, ಗಂಡ್ರನ್ನ ಕಟ್ಕೊಂಡ್ರಿ. ಏನು ಕೆಲಸ ಮಾಡ್ತಿರೋ ನೀವು? ನಾವು ಮನೆ ಕೆಲಸ ಮಾಡ್ತೀವಿ ಸರ್. ಅದೇ ಮುಸ್ರಿತಿಕಾಯಿ ಕೆಲಸ ಮುಂಜಾನೆ ಒಳಗೆ ನೀರು ಸೋರ ಈ ಬಂದಿ ನೋಡ್ರಿ ಸರ್. ವಾಟಿ ಅಂದ್ರೆ ಮನೆಗೆ ಹೋಗಿ ಅಲ್ಲಿ ಅವ್ರ ಕೆಲಸ ಮುಸ್ರಿ ಬಟ್ಟಿ ಮಾಡಿ ಬರ್ತೀವಿ ಸರ್. ಅವ್ರ ಕೆಲಸ ಮಾಡಿ ಬರ್ತೀರಿ. ಅದೇ ಕೆಲಸ ಮಾಡಿ ಬರ್ತೀವಿ ಸರ್ ನಾವು. ಈಗ ಎಷ್ಟು ದಿವಸ ಆಯ್ತು ನಿಮ್ಗೆ ಈ ಥರ ಹಿಂಗೆ ಇದು ಮಾಡಕೈತಿ ಅವರು? ಈಗ 1 ತಿಂಗಳು ಆಯ್ತು ನೋಡ್ರಿ ಸರ್. 1 ತಿಂಗಳಿಂದ 1 ತಿಂಗಳು ಆತ್ರಿ ಸರ್. ಏನಂತಾರೆ ಈಗ ಅವರು? ಕಿತ್ರಿ ಅಂತಾರೆ ಅವ್ರು. ಕಿತ್ರಿ ನಿಮ್ಗೆ ಎಲ್ಲಾರು ಮನೆ ಹಾಕ್ಸ್ಕೊಡ್ತೀವಿ ನಾವು ಇರುವಂತ್ರಿ ಅಂತಾರೆ. ಯಾವಾಗ ಹಾಕಿಸ್ಕೊಡ್ತಾರಂತ ಏನು ಹೇಳ್ತಾರೆ? ಒಟ್ಟು 1 ವರ್ಷ ಆಗ್ಬೋದ್ರಿ, 2 ವರ್ಷ ಆಗ್ಬೋದ್ರಿ, 3 ವರ್ಷ ಆಗ್ಬೋದು. ಮತ್ತೆ ಅಲ್ಲಿವರೆಗೆ ನೀವೆಲ್ಲಿ ಅಲ್ಲಿವರೆಗೆ ನಮ್ದು ಅಲ್ಲಿ ಎಲ್ಲ ಹೊಲ ತಗೊಂಡ್ರೆ ಅದು ಇದ್ರ ಹೋಗಿ ಅಂತಾರೆ. ಹೊಲ ತಗೊಂಡ್ರಂತ? ನಮ್ಗಿಲ್ರಿ ಅದು ಹೊಲದ್ರಿ. ಬಾಡಿಗೆ ಮನೆ ಇರಂತಾರ. ಬಾಡಿಗೆ ಮನೆ ಇರ ಅಂತಾರೆ. ಬಾಡಿಗೆ ಮನ್ಯಾಗ ಇರ ಅಂತಾರೆ. ಬಾಡಿಗೆ ಅವ್ರು ಕಟ್ತಾರಂತ ನೀವು ಕಟ್ತೀರ? ಕೊಡ್ಬೇಕಂತ್ರಿ. ಬಾಡಿಗೆ ಯಾರು ಕಟ್ತಾರೆ ಸರ್? ಮತ್ತು ಬಾಡಿಗೆ ಮನೆಗೆ ಇರಿ ಅಂತಾರೆ. ಸಲಹೆ ಕೊಟ್ಟರಲ್ಲ, ಅದಕ್ಕೆ ಯಾರು? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.